ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಶ್ರೇಷ್ಠ ಅಡುಗೆ ಮನೆಗೆ. ಇವತ್ತು ನಾವು 1.5 kg ಕೇಕ್ನ ರಸ್ಮಲೈ ಫ್ಲೇವರಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ನಾನು 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೇನೆ. ಇವತ್ತಿನ ಕೇಕ್ ನಾವು ಯಾವ ರೀತಿ ಕ್ರೀಮ್ ಮಾಡಬೇಕು, ಯಾವ ರೀತಿ ಸ್ಪಾಂಜ್ ಮಾಡಬೇಕು, ಎಷ್ಟು ಇಂಚಿನ ಕೇಕ್ ಟಿನ್ ಯೂಸ್ ಮಾಡಬೇಕು, ಎಷ್ಟು ಇಂಚಿನ ನಾವು ಬೇಸ್ನ ಯೂಸ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋಲಿ ಶೇರ್ ಮಾಡಿದ್ದೇನೆ. ಹಾಗಾದ್ರೆ ನಡೀರಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಎಲ್ಲಕ್ಕಿಂತ ಮೊದಲಾಗಿ ನಾವು ಇಲ್ಲಿ ವೆಬ್ ಕ್ರೀಮ್ನ ಡೀಪ್ ಫ್ರಿಜ್ನಿಂದ ಹೊರಗಡೆ ಇಡಬೇಕಾಗುತ್ತದೆ. ಎಲ್ಲಕ್ಕಿಂತ ಮೊದಲು ಇಲ್ಲಿ ನೋಡಿ ನಾನು 1.5 kg ಕೇಕ್ನ ಯೂಸ್ ಮಾಡಲಿಕ್ಕೆ 10 ಇಂಚಿನ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು 12 ಇಂಚಿನ ಬೇಸ್ ಕೂಡ ಯೂಸ್ ಮಾಡಬೇಕಾಗುತ್ತೆ. ಇದಕ್ಕೆ ಎಷ್ಟು ಕೇಕ್ ಟಿನ್ ಇರುತ್ತೆ ಅಲ್ವಾ, ಅದಕ್ಕಿಂತ 7 ಇಂಚಷ್ಟು ದೊಡ್ಡದಷ್ಟು ನಾವು ಬೇಸ್ನ ಯೂಸ್ ಮಾಡಬೇಕಾಗುತ್ತೆ. ಅದರ ನಂತರ ನಾವು ಇಲ್ಲಿ ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇವೆ. 1.5 kg ಕೇಕ್ಗೋಸ್ಕರ ನಾವು 520 ಗ್ರಾಮ್ ಅಷ್ಟು ಕ್ರೀಮ್ನ ಯೂಸ್ ಪ್ರಿಮಿಕ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅದರ ನಂತರ ನೋಡಿ ನಾವು 520 ಗ್ರಾಮ್ ಪ್ರಿಮಿಕ್ಸ್ ಯೂಸ್ ಮಾಡಿದ ನಂತರ ಇದಕ್ಕೆ ನಾವು ಇಲ್ಲಿ 6 ಸ್ಪೂನ್ ಅಷ್ಟು ಆಯಿಲ್ನ ಯೂಸ್ ಮಾಡಬೇಕಾಗುತ್ತೆ. ಗ್ರಾಮ್ನಲ್ಲಿ ನೋಡಿ 520 ಗ್ರಾಮ್ ಅಷ್ಟು ನಾನು ಇಲ್ಲಿ ಪ್ರಿಮಿಕ್ಸ್ನ ತೆಗೆದುಕೊಂಡಿದ್ದೇನೆ. ಅದರ ನಂತರ ನಾವು 6 ಸ್ಪೂನ್ ಅಷ್ಟು ಆಯಿಲ್ನ ಯೂಸ್ ಮಾಡಬೇಕು. ಅದರ ನಂತರ ನೋಡಿ ನಾನು ಇಲ್ಲಿ ರಸ್ಮಲೈ ಫ್ಲೇವರ್ ಅಲ್ಲಿ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ ಇಲ್ಲಿ ರಸ್ಮಲೈ ಎಸೆನ್ಸ್ ಕೂಡ 10 ರಿಂದ 12 ಡ್ರಾಪ್ ವರೆಗೂ ನಾವು ರಸ್ಮಲೈ ಎಸೆನ್ಸ್ ಕೂಡ ಹಾಕಬೇಕು. ಅದನ್ನ ಹಾಕಿದ ನಂತರ ಬೇಕಂದ್ರೆ ನೀವು ಇಲ್ಲಿ ಫುಡ್ ಕಲರ್ ಕೂಡ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು. ಅದರ ನಂತರ ನೋಡಿ ಇದನ್ನ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನ ಸ್ವಲ್ಪನೇ ನೀರು ಹಾಕ್ತಾ ಇದನ್ನ ಕೂಡ ಚೆನ್ನಾಗಿ ಇಲ್ಲಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಸ್ವಲ್ಪನೇ ನೀರು ಹಾಕ್ತಾ ಈ ಬ್ಯಾಟರ್ನ ರೆಡಿ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ಈ ಬ್ಯಾಟರ್ ರೆಡಿ ಆದ ನಂತರ ನಾವು ಇದನ್ನ ಕೇಕ್ ಟಿನ್ನಲ್ಲಿ ಹಾಕಬೇಕು. ನಾವು ನೋಡಿ ಯಾವತ್ತಿಗೂ ಒಂದೇ ಸರ್ತಿಗೆ ನೀರನ್ನ ಹಾಕಬಾರ್ದು, ಸ್ವಲ್ಪನೇ ಹಾಕಿದ ನಂತರ ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಈ ರೀತಿಯಾಗಿ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಇದು ರೆಡಿ ಆದ್ರೆ ನಾವು ತಿಳ್ಕೋಬೇಕು ಇದು ಕರೆಕ್ಟ್ ಆಗಿ ಬ್ಯಾಟರ್ ರೆಡಿ ಆಗಿದೆ ಅಂತ. ಅದರ ನಂತರ ನೋಡಿ ನಾನು ಇಲ್ಲಿ ಕೇಕ್ ಟಿನ್ನ ಆಯಿಲ್ ಅಪ್ಲೈ ಮಾಡಿ ಅದಕ್ಕೆ 1 ಸ್ಪೂನ್ ಅಷ್ಟು ನಾನು ಇಲ್ಲಿ ಮೈದಾ ಹಿಟ್ಟನ್ನ ಹಾಕಿ ಇದನ್ನ ಚೆನ್ನಾಗಿ ಡಸ್ಟಿಂಗ್ ಮಾಡ್ಕೋಬೇಕು. ಅದರ ನಂತರ ನಾವು ನೋಡಿ ಇಲ್ಲಿ ರೆಡಿ ಮಾಡಿಟ್ಟಿರುವಂತ ಬ್ಯಾಟರ್ನ ಇದರಲ್ಲಿ ಡಿಮೋಲ್ಡ್ ಮಾಡೋಣ, ಅಂದ್ರೆ ಇದರಲ್ಲಿ ಹಾಕಿ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಕೂಡ ಮಾಡಬೇಕು. ಈ ರೀತಿಯಾಗಿ ನೋಡಬಹುದು ಬ್ಯಾಟರ್ ಕೂಡ ರೆಡಿ ಆಗಿದೆ. ಇದನ್ನ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಾವು 3 ರಿಂದ 4 ಸರ್ತಿ ನೆಲಕ್ಕೆ ಈ ರೀತಿ ಟ್ಯಾಪ್ ಮಾಡಬೇಕು. ಅಂದ್ರೆ ಈ ಸ್ಪಾಂಜ್ ಒಂದೇ ಈಕ್ವಲ್ ಆಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 3 ರಿಂದ 4 ಸಲ ನಾವು ನೆಲಕ್ಕೆ ಟ್ಯಾಪ್ ಮಾಡಬೇಕು. ಅದರ ನಂತರ ನೋಡಿ ನಾನು ಇಲ್ಲಿ ಓವನ್ನ ಪ್ರೀ ಹೀಟ್ ಆಗ್ಲಿಕ್ಕೆ ಇಟ್ಟಿದ್ದೆ. ಓವನ್ ಕೂಡ ಪ್ರೀ ಹೀಟ್ ಆಗಿದೆ. ನಾನು ಇಲ್ಲಿ 160 ಡಿಗ್ರಿಯಲ್ಲಿ ನಾನು 21 to 22 ಮಿನಿಟ್ಸ್ಗೋಸ್ಕರ ಇದನ್ನ ಸೆಟ್ ಮಾಡಿ ಇದನ್ನ ಬೇಕಾಗ್ಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ನೋಡಬಹುದು ಸ್ಪಾಂಜ್ ಕೂಡ ಚೆನ್ನಾಗಿ ಬೇಕಾಗಿದೆ. ಸ್ಪಾಂಜ್ ನಾರ್ಮಲ್ ಟೆಂಪರೇಚರ್ ಬರುವವರೆಗೂ ನಾವು ಇಲ್ಲಿ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ. ಕ್ರೀಮ್ನ ರೆಡಿ ಮಾಡ್ಲಿಕ್ಕೆ ನಮಗೆ ಇಲ್ಲಿ 520 ಗ್ರಾಮ್ ಅಷ್ಟೇ ನಮಗೆ ಇಲ್ಲೂ ಕ್ರೀಮ್ ಕೂಡ ಬೇಕಾಗುತ್ತದೆ. ಕ್ರೀಮ್ನ 520 ಗ್ರಾಮ್ ಅಷ್ಟು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಇದನ್ನ ತುಂಬಾ ತಿಳು ಕೂಡ ಇರಬಾರ್ದು, ಅದೇ ರೀತಿಯಾಗಿ ತುಂಬಾ ಗಟ್ಟಿ ಕೂಡ ಇರಬಾರ್ದು. ಕ್ರೀಮ್ ಆ ರೀತಿಯಾಗಿದ್ರೆ ಇಲ್ಲಿ ಕ್ರೀಮ್ ಕೂಡ ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ. ನಾನು ನೋಡಿ ಇಲ್ಲಿ ಈ ರೀತಿಯಾಗಿ ಬೀಟರ್ನ ಸೆಟ್ ಮಾಡಿ ಕ್ರೀಮ್ ಕೂಡ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಇದನ್ನ 5 ಮಿನಿಟ್ಸ್ಗೋಸ್ಕರ ಸೆಟ್ ಮಾಡಿ ಇದನ್ನ ಬೀಟ್ ಕೂಡ ಮಾಡಿ ಈ ಕ್ರೀಮ್ನ ರೆಡಿ ಮಾಡಿ ಇಟ್ಟಿದ್ದೇನೆ. ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಕ್ರೀಮ್ ಕೂಡ ರೆಡಿ ಆಗಿದೆ ಅಂತ. ಈ ರೀತಿಯಾಗಿ ನಾವು ಹಿಡ್ಕೊಂಡು ಉಲ್ಟಾ ಮಾಡಿ ನೋಡಿದ್ರೆ ಇದನ್ನ ಯಾವತ್ತಿಗೂ ಕ್ರೀಮ್ ಬೀಳೋದಿಲ್ಲ, ಅಂದ್ರೆ ಇದನ್ನ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದನ್ನ 5 ನಿಮಿಷವರೆಗೂ ನಾವು ಫ್ರಿಜ್ ಅಲ್ಲಿ ಇಡೋಣ. ಅದರ ನಂತರ ನೋಡಿ ಇಲ್ಲಿ ಸ್ಪಾಂಜ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆಯಲ್ವಾ ಅಂತ ನಾವು ಈ ರೀತಿಯಾಗಿ ಟೂತ್ ಪಿಕ್ ನ ಹಾಕಿ ಚೆಕ್ ಮಾಡಬಹುದು. ಇಲ್ಲಿ ಸ್ಪಾಂಜ್ ಕೂಡ ಚೆನ್ನಾಗಿ ರೆಡಿ ಆಗಿದೆ, ನೀವು ನೋಡಬಹುದು. ಅದರ ನಂತರ ನೋಡಿ ಕೇಕ್ ಟಿನ್ನಿಂದ ಇದನ್ನ ಡಿಮೋಲ್ಡ್ ಮಾಡಲಿಕ್ಕೆ ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ಇಲ್ಲವೇ ಯಾವ್ದಾದ್ರು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ನಾವು ಸೈಡ್ ನಿಂದ ಕಟ್ ಮಾಡಿದ ನಂತರ ನಾವು ಇದನ್ನ ಡಿಮೋಲ್ಡ್ ಮಾಡಬೇಕು. ಅದರ ನಂತರ ನೋಡಿ ಈ ಮೇಲಿನ ಲೇಯರ್ ಇರುತ್ತೆ ಅಲ್ವಾ, ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ಸ್ವಲ್ಪನೇ ತೆಗಿಬೇಕು. ಯಾಕಂದ್ರೆ ಇದು ಓವನ್ ನಲ್ಲಿ ಮಾತ್ರ ಈ ರೀತಿಯಾಗಿ ಲೇಯರ್ ರೆಡಿ ಆಗುತ್ತೆ. ನೀವು ಗ್ಯಾಸ್ ಮೇಲೆ ಮಾಡಿದ್ರೆ ಈ ರೀತಿಯಾಗಿ ಲೇಯರ್ ರೆಡಿ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ಓವನ್ ನಲ್ಲಿ ಮಾಡಿದ್ರಿಂದ ಈ ರೀತಿಯಾಗಿ ಮೇಲಿನ ಲೇಯರ್ ನ ತೆಗಿಬೇಕು. ಅದರ ನಂತರ ನೋಡಿ ನಾವು ಸೈಡ್ ನಿಂದ ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾರ್ಕ್ ಹಾಕಿ ಅದರಲ್ಲಿ ನಾವು ಥ್ರೆಡ್ ನ ಆಡ್ ಮಾಡಿ ಈ ರೀತಿಯಾಗಿ ಕಟ್ ಮಾಡೋದ್ರಿಂದ ಒಂದೇ ಲೆವೆಲ್ ಅಲ್ಲಿ ಈ ರೀತಿಯಾಗಿ ಸ್ಪಾಂಜ್ ನ ಲೇಯರ್ ಬೈ ಲೇಯರ್ ಅಲ್ಲಿ ನೀವು ಕಟ್ ಮಾಡಬಹುದು. ಸ್ಪಾಂಜ್ ಲೇಯರ್ ಬೈ ಲೇಯರ್ ಕಟ್ ಮಾಡುವಂತ ಇದು ಕೂಡ ಒಂದು ಟಿಪ್ ಆಗಿದೆ. ಇದೇ ರೀತಿಯಾಗಿ ಹೊಸ ವಿಡಿಯೋಗಳನ್ನ ನೀವು ನೋಡ್ಬೇಕಂತ ಇದ್ರೆ, ಈ ಕೇಕ್ ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡ್ಬೇಕಂತ ಇದ್ರೆ ಎಲ್ಲಕ್ಕಿಂತ ಮೊದಲು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ
ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.